ಕೊಡುವಂಥ ಪ್ರಸಂಗ ಬಂದದ. ಯಾಕಂದರೆ ಪಾರ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರ ಪರವಾಗಿ, ಶಾಮನೂರು ಶಿವಶಂಕರಪ್ಪನವರು ವೀರಶೈವ ಲಿಂಗಾಯತರ ಪರವಾಗಿ ಅನೇಕ ಜನ ತಮ್ಮ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ತಪ್ಪದ, ಅವೈಜ್ಞಾನಿಕದ, ಇದನ್ನೊಮ್ಮೆ ಆಗಬೇಕು ಅಂಥೇಳಿ ದಿನನಿತ್ಯ ವಾಗ್ಯುದ್ಧ ನಡೆದು ಅದು ನಾಳೆ ಇಲೆಕ್ಷನ್ದಲ್ಲೇ ಮುಂಬರುವ ಇಲೆಕ್ಷನಲ್ಲಿ ಪೆಟ್ಟು ಕೊಡೋದು ಗ್ಯಾರಂಟಿ ಅಂತೇಳಿ ಹೈಕಮಾಂಡ್ಗೆ ಅನಿಸಿದ್ರಿಂದಾಗಿ ಹೈಕಮಾಂಡ್ ಇದೊಂದು ನಿರ್ಧಾರ ಮಾಡಿದ. ಆಲ್ರೆಡಿ ಇದನ್ನು ಕಾಂಗ್ರೆಸ್ಸಿನ ಶಿವಶಂಕರಪ್ಪನವರು ಒಪ್ಕೊಂಡಿದ್ದಾರೆ. ಹೌದು, ಇದು ಸರಿಯಾಗಿದೆ, ನಾನು ಇದಕ್ಕೆ ಬೆಂಬಲಿಸ್ತೀನಿ, ನಾವು ಕೋಆಪ್ರೇಷನ್ ಮಾಡ್ತೀವಿ ಇದಕ್ಕೆ ಎಲ್ಲ ರೀತಿಯಿಂದ ಅಂತೇಳಿ. ಈ ಒಂದು ಏನು ಜಾತಿ ಗಣತಿ ಆಗ್ತದೆ ಇದಕ್ಕೆ ಎಲ್ಲರೂ ಒಪ್ಪಿಗೆ ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತದೆ. ಒಳಗಿರ್ಬೋದೇನೋ ಯಾರ್ಯಾರು ಸಹಜದ ಇದಿದೆ, ಮುಂದೆ ಇದೇ ರೀತಿ ಮುಂದೆ ಬರೆದಿದ್ರೆ ನಮ್ಗೆ ಅನುಕೂಲ ಇತ್ತು ಅಂತೇಳಿ. ಬಟ್ ಹಿಂದುಳಿದ ಅಲ್ಪಸಂಖ್ಯಾತ SC ST ಅದು ಈಗಾಗಲೇ ಮೇಲ್ಮೇಲದು ಗಣತಿ ಆಗೇ ಆಗ್ತಿರ್ತದೆ. OBCದು ಬಂದಿತ್ತು, ಈಗ OBCದು ಈ ಸಲ ಮತ್ತೊಮ್ಮೆ ಕ್ಲಿಯರ್ ಆಗ್ತದೆ, ಆಗಲಿ ಅನ್ನುವಂಥದ್ದು. ಇದರಿಂದಾಗಿ BJPಗರು ಖುಷಿ ಪಡ್ತಿರ್ಬೋದು. ಹೌದು, ಮತ್ತು ಸಹಜದ, ನಾವು ಕೇಳಿದ್ದು ಸರಿಯಾದ, ಮತ್ತೊಮ್ಮೆ ಆಗ್ತದೆ, ಹಿಂದೆ ಮಾಡಿದ್ದು ತಪ್ಪು ಮಾಡಿದ್ರು, ಹಾಗೆ ಹೀಗೆ ಅವರು ಇಲ್ಲಿ ವಾದ ಮಾಡ್ತಾರೆ. ಅದರಲ್ಲೂ BJPಗರಂತೆ ಮಾತಿನ ಮಲ್ಲರು, ಅದನ್ನು ಅವ್ರನ್ನ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಗೆಲುವಾಯಿತು ಅಂತ ಹೇಳ್ಕೊಳ್ತಾರೆ, ಪ್ರಚಾರ ಮಾಡ್ತಾರೆ. ಮತ್ತು ಇಲೆಕ್ಷನ್ದಲ್ಲೇ ಆ ಎಲ್ಲ ಪ್ರಚಾರ ಬೇಕಾಗ್ತವೆ ಅವ್ರು ಗೆಲ್ಲೋದಕ್ಕಾಗಿ. ಇವತ್ತು ಗೆಲ್ಲುವುದು ಹೇಗೆ ಎಂಬುದನ್ನು BJPಗರು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಆ ದಿಶೆಯಲ್ಲಿ ಕಾಂಗ್ರೆಸ್ ಒಂದು ಸ್ವಲ್ಪ ಹಿಂಬಡ್ತಿ ಅದಂತ ಅನ್ಬೋದೇನೋ. ಮತ್ತು BJPಗರು ಯಾವುದೇ ಒಂದು ಹಠ ಹಿಡಿದ್ರು ಅದನ್ನು ಸಾಧಿಸುವಂಥ ಪ್ರಯತ್ನ ಮಾಡ್ತಾರೆ. ಇವತ್ತು ನೋಡ್ರಿ, ಮೋದಿ ಅವರು ರೈತರ MSP ಕಾನೂನು ಇವತ್ತಿಗೂ ಮಾಡಲೇ ಇಲ್ಲ. ಹೆಚ್ಚು ಮಾಡಿದ್ದೀವಿ ಅಂತ ಹೇಳಿದ್ರು ವಿನಃ ಮಾಡ್ತಾರೆ